ಚಿರು, ಈ ಒಡವೆಗಳನ್ನೆಲ್ಲ ಅರ್ಚನೆ ಕೊಡು. ಇದೆಲ್ಲ ನಿಮ್ಮ ಅಮ್ಮನ ಒಡವೆಗಳು. ನಾಳೆ ಅವಳು ಇದನ್ನೇ ಹಾಕೊಳ್ಳಿ. ತಗೋ. ಯಾಕ ಮಗ್ನ ಒಂಥರ ಇದೆಯಾ? ಏನಿಲ್ಲಪ್ಪ. ನಿನಗೂ ನಂತರನೇ ಅರ್ಚನಾ ಮದುವೆ ಬಗ್ಗೆ ಯೋಚನೆ ಆಗ್ತಿರ್ಬೇಕಲ್ವ? ಇಷ್ಟು ದಿನ ನನ್ನ ಮಗಳ ಮದುವೆ ಆದರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಈಗ ನಾಳೆ ನನ್ನ ಮಗಳು ಮದುವೆಯಾಗಿ ಈ ಮನೆ ಬಿಟ್ಟು ಹೋಗ್ತಾಳಲ್ಲ ಅಂತ ಸಂಕಟ ಆಗ್ತಿದೆ ಕಣ. ಬಹುಶಃ ಎಲ್ಲ ಅಪ್ಪಂದ್ರಿಗೂ ಇದೇ ರೀತಿ ಸಂಕಟ ಆಗುತ್ತೆ ಅನಿಸುತ್ತೆ. ಬೆಳ್ತಿರೋ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಒಂದು ಕಡೆ, ಮದುವೆ ಆದಮೇಲೆ ಮಗಳು ದೂರ ಆಗ್ತಾಳಲ್ಲ ಅನ್ನೋ ಸಂಕಟ ಇನ್ನೊಂದು ಕಡೆ. ನಂತರನೇ ಎಲ್ಲ ಅಪ್ಪಂದ್ರು ಒದ್ದಾಡ್ತಾರಲ್ವಾ? ಯೋಚನೆ ಮಾಡಬೇಡಿಯಪ್ಪ. ಅಚ್ಚು ಯಾರನ್ನೇ ಮದುವೆ ಆದರೂ ಇಲ್ಲಿಂದ ಅವಳು ಗಂಡನ ಮನೆಗೆ ಹೋಗ್ತಾಳೆ ಹೊರತು ಇಲ್ಲಿಗೆ ಬರೋದೇ ಇಲ್ಲ ಅಂತೇನಿಲ್ವಲ್ಲ? ಅದು ನಿಜನೇ ಬಿಡು. ಆದರೆ ಯಾರನ್ನೇ ಮದುವೆ ಆದ್ರು ಅಂತ ಯಾಕೋ ಹೇಳ್ತಿದ್ಯಾ? ರೋಹಿತ್ನ ಮದುವೆ ಆದ್ರೆ ಅಂತ ಹೇಳೋ. ನಮ್ಮ ಅರ್ಚನಾಗಿ ರೋಹಿತ್ ಅಂತ ಒಳ್ಳೆ ಹುಡುಗ ಗಂಡನಾಗಿ ಸಿಕ್ಕಿರೋದು ನಿಜವಾಗ್ಲೂ ಅವಳ ಅದೃಷ್ಟನೇ. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಸೌಂದರ್ಯ. ಅವಳಿಗೆ ನಾನೆಷ್ಟು ಋಣಿಯಾಗಿದ್ರು ಕಡಿಮೆನೆ. ಏಯ್, ನನಗೆ ಗನ್ ಪಾಯಿಂಟ್ ಮಾಡೋ ಧೈರ್ಯ ಬಂತೀರ ನಿನ್ಗೆ? ಸಮುದ್ರದ ಅಲೆಗಳು ಯಾವಾಗ್ಲೂ ಶಾಂತವಾಗಿರಲ್ಲ. ಚಂಡಮಾರುತ ಬಂದಾಗ ಅಲೆಗಳು ಆರ್ಭಟಿಸುತ್ತೆ. ಸುನಾಮಿ ಬಂದಾಗ ಸೃಷ್ಟಿಯಾಗೋ ಅಲೆಗಳಿಂದ ಎಂತ ಅನಾಹುತ ಬೇಕಾದ್ರೂ ಆಗ್ಬೋದು. ಇಷ್ಟ ದಿನ ನಿಮ್ ವಿಷಯದಲ್ಲಿ ನಾ ಮೌನವಾಗಿದೆ ಅನ್ ಮಾತ್ರಕ್ಕೆ ನಾನು ಎಲ್ಲ ಸಹಿಸ್ಕೋತೀನಿ ಅಂತ ಅನ್ಕೋಬಿಡಿ. ನಿಮ್ ವಿರೋಧ ಮಾತಾಡೋ ಸಮಯ ಬಂದಿದೆ. ನಾನೇನಂಥದ್ ಮಾಡ್ದೆ? ರಾಹುಲ್ ಅಣ್ಣನ್ಗೆ ಅಪಘಾತ ಆಗೋ ತರ ಮಾಡಿದ್ ನೀವೇ ತಾನೆ? ಹೌದು ಮೇಡಮ್. ಏ, ಅವ್ರನ್ನ ಯಾಕೆ ಕರಿತಿದ್ದೀರಾ? ಓಹ್, ರಾಹುಲ್ ಅಣ್ಣಂಗ್ ಸುಪಾರಿ ಕೊಡಕ್ಕಾಗಲ್ಲ ಅಂತನಾ? ದುಡ್ಡು ಕೊಟ್ರೆ ಇನ್ಯಾರೋ ಸಿಗ್ತಾರೆ. ನಿಮ್ಗೆ ರಾಹುಲ್ ಅಣ್ಣನ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿತ್ತು. ಆದ್ರೆ ಅವ್ರ ವಿರುದ್ಧ ಈ ತರ ಸೇಟ್ ತೀರ್ಸ್ಕೊತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ರಾಹುಲ್ ಅಣ್ಣ ಅಕ್ಕನಿಂದ ದೂರ ಹೋಗಿ ತಾನಾಯ್ತು ತಂದಾಯ್ತು ಅಂತ ಇರೋರ್ನ ಅವ್ರ ಜೀವ ತೆಗಿಯಕ್ ಹೋದ್ರಲ್ವಾ? ನಿಮ್ಮಲ್ಲಿ ಇಷ್ಟು ವಿಷಯ ಇದೆ ಅಂತ ನಾನು ಅನ್ಕೊಂಡೆ. ರಾಹುಲ್ನ ಸಾಯಿಸೋದಕ್ ಪ್ಲಾನ್ ಮಾಡಿದ್ದು ನಾನೇ ಅಂತ ಅವಳಿಗೆ ಗೊತ್ತಾಗಿದೆ. ಹೌದಾ? ಈ ವಿಷಯ ಅವಳೇನಾದ್ರೂ ಚಿರುಗ್ ಹೇಳಿದ್ರೆ ಆಮೇಲೆ ನಿನ್ ಗತಿ? ಯಾವುದೇ ಕಾರಣಕ್ಕೂ ಅವಳು ಈ ವಿಷಯನ ಚಿರುಕ್ ಹೇಳಲ್ಲ. ಅವಳು ಬೇರೇನೋ ಪ್ಲಾನ್ ಮಾಡ್ತಾಳೆ. ಬೇರೆ ಏನೋ ಪ್ಲಾನ್ ಅಂದ್ರೆ? ನಾಳೆ ನಡೆಯೋ ಮದುವೆನ ನಿಲ್ಲಿಸ್ತೀನಿ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡಿದಾಳೆ. ಯಾವುದೇ ಕಾರಣಕ್ಕೂ ಅವಳು ಅನ್ಕೊಂಡ ಹಾಗೆ ನಡೀಬಾರ್ದು. ಅಟ್ ಎನಿ ಕಾಸ್ಟ್ ರೋಹಿತ್ ಅರ್ಚನಾ ಮದುವೆ ನಡಿಲೇಬೇಕು. ಅದಕ್ಕೆ ಏನೇನ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ನಡಿಬೇಕು. ಓಕೆ? ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗ್ಬಾರ್ದು ಸರ್. ಏನಮ್ಮ ಹೇಳ್ತಾ ಇದೆಯಾ ದೀಪು? ಸೌಂದರ್ಯನೇ ಖುದ್ದಾಗಿ ನೋಡಿರೋ ಹುಡುಗ ರೋಹಿತ್, ಅವನ ಜೊತೆ ಅರ್ಚನಾ ಮದುವೆ ಆಗೋದನ್ನ ಹೇಗೆ ತಪ್ಸಕ್ಕಾಗತ್ತೆ? ಆ ಕೆಲ್ಸನ ನಾನ್ ಮಾಡ್ತೀನಿ. ನಿಮ್ ಸಹಾಯದಿಂದ ರೋಹಿತ್ ಅವ್ರಿರೋ ಜಾಗದಕ್ಕೆ ಕರ್ಕೊಂಡ್ ಬಂದಿದ್ದೀರಾ. ಈಗ ಅವ್ರ ಹತ್ರ ಮಾತಾಡಿ ಈ ಮದ್ವೆ ಆಗ್ಬೇಡಿ ಅಂತ ನಾನ್ ಹೇಳ್ತೀನಿ. ಈ ವಿಷಯ ಸೌಂದರ್ಯ ಗೊತ್ತಾದ್ರೂ ನಾ ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಆದ್ರೆ ಈ ಮದ್ವೆ ಮಾತ್ರ ಖಂಡಿತ ಆಗ್ಬಾರ್ದು ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ರಾಹುಲ್ ಅಣ್ಣನ ಆಕ್ಸಿಡೆಂಟ್ ಮಾಡಿಸಿ ಅವ್ರನ್ನ ಆಸ್ಪತ್ರೆಗೆ ಸೇರೋ ಹಂಗ್ ಮಾಡಿದ್ದು ಸೌಂದರ್ಯ ಮೇಡಮ್. ಏನಮ್ಮ ಹೇಳ್ತಾ ಇದ್ಯಾ? ಹೌದು ಸರ್. ನಿಮ್ ತಂಗಿ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಇದೆ. ಅವ್ರು ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾರೆ. ತನ್ನ ಕೆಲಸ ಆಗ್ಬೇಕು ಅಂದ್ರೆ ಯಾರಿಗ್ ಏನ್ ಬೇಕಾದ್ರೂ ಮಾಡ್ತಾರೆ. ರಾಹುಲ್ ಅಣ್ಣನ್ಗೆ ನಿಮ್ಮ ಅತ್ತಿಗೆ ಹಿಂಗ್ ಮಾಡಿದ್ದಾರೆ ಅಂತ ಚಿರು ಅವ್ರಿಗೆ ಹೇಳಿದ್ರೆ ಅವ್ರು ನಂಬಲ್ಲ. ಅದಕ್ಕೆ ರೋಹಿತ್ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಮದ್ವೆ ಆಗ್ಬೇಡಿ ಅಂತ ಹೇಳ್ಬೇಕು. ಈ ವಿಷಯದಲ್ಲಿ ನಂಗೆ ಸಹಾಯ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ ಬಿಡಮ್ಮ, ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನನ್ನ ತಂಗಿ ತರ ಕೆಟ್ಟ ದಾರಿಲ್ಲಲ್ಲ, ಒಳ್ಳೆ ದಾರಿಲಿ. ಅಲ್ಲ ಸರ್, ನೀವೆಷ್ಟು ಒಳ್ಳೆಯವರು. ಆದ್ರೆ ನಿಮ್ ತಂಗಿ ಮಾತ್ರ ಯಾಕೆ ಹಾಗೆ? ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಸೌಂದರ್ಯ ನನ್ನ ತಂಗಿಯಾಗಿ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನೀನು ಅವಳನ್ನ ಅರ್ಥ
ತನಗೆ ಯಾವುದು ಒಳ್ಳೇದು ಅನ್ಸತ್ತೋ ಅದನ್ನ ಮಾಡ್ತಾ ಹೋಗ್ತಿರ್ತಾಳೆ. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಾಗೆ. ಕೆಲವು ಸಲ ಅವ್ರು ಹೋಗೋ ದಾರಿಗೆ ನಾವೇ ಅಡ್ಗಾಲ್ ಹಾಕ್ಬಿಟ್ಟು ತಡಿಬೇಕು. ದೀಪು, ಈ ವಿಷಯದಲ್ಲಿ ನೀನೇನೇ ಮಾಡಿದ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನನಗೆ ನನ್ನ ಮಗಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅರ್ಚನಾ ಬೇರೆ ಅಲ್ಲ. ಯಾವುದೇ ಕಾರಣಕ್ಕೂ ಅರ್ಚನಾಗೆ ಅನ್ಯಾಯ ಆಗಬಾರ್ದು. ಈಗ ರೋಹಿತ್ ಇರೋ ಅಡ್ರೆಸ್ಗೆ ಬಂದಿದ್ದೀವಲ್ಲ, ನೀನು ಒಬ್ಳೇ ಹೋಗಿ ಬರ್ತೀಯಾ ಅಥವಾ ನಾನು ಜೊತೆಗೆ ಬರಲಾ? ಸರ್, ರೋಹಿತ್ ಅವ್ರ ಹತ್ರ ನಾನೇ ಮಾತಾಡ್ತೀನಿ, ಆದ್ರೆ ನನ್ನ ಜೊತೆ ಬಂದ್ರೆ ಒಳ್ಳೇದಿರುತ್ತೆ. ಸರಿ ಬಾಮ್ಮ.